ಇಡೀ ದೇಶದಾದ್ಯಂತ ಮಾಕ್ ಡ್ರಿಲ್ ಪ್ರಯೋಗ ನಡೆಯುತ್ತೆ ಅಂತ ನಿನ್ನೆ ಕೂಡ ಅನೌನ್ಸ್ ಆಗಿತ್ತು. ಇವತ್ತು 4 ಗಂಟೆಗೆ ಅದರ ಪ್ರಯೋಗ ಹೇಗಿರುತ್ತೆ, ಯಾವ ರೀತಿಯಾಗಿ ಜನ ಎಚ್ಚೆತ್ತುಕೊಳ್ಬೇಕು, ಅದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡಿ, ಬೆಂಗಳೂರಲ್ಲಿ ಮಾಕ್ ಡ್ರಿಲ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೊಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಮಾಕ್ ಡ್ರಿಲ್ ಇರುವಂಥ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ. ಯಾಕೆ ಅಂತ ಹೇಳಿದ್ರೆ, ಈ ಸೌಂಡ್ ಇದೆಯಲ್ಲ, ಸೈರನ್ ಸೌಂಡು, ಒಂದು ಜಾಗದಲ್ಲಿ ಸೌಂಡ್ ಆದರೆ ಅದರ ಡೆಸಿಬಲ್, ಅದರ ತೀವ್ರತೆ ಇರೋದು 4 ರಿಂದ 5 ಕಿಲೋಮೀಟರ್ ತನಕ ಕೇಳಿಸುತ್ತೆ. ಸೊ ಹಂಗಾಗಿ ಭದ್ರತೆಯನ್ನು ಕೊಡಬೇಕಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಮಾಕ್ ಡ್ರಿಲ್ ಮಾಡಲಾಗತ್ತೆ, ತಯಾರಿ ಹೇಗಿರುತ್ತೆ, ಎಲ್ಲೆಲ್ಲಿ ಈ ಒಂದು ಪ್ರಯೋಗ ನಡೆಯುತ್ತೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ಈ ಪ್ರಯೋಗ ಆರಂಭ ಆಗುತ್ತೆ, ತಯಾರಿ ಹೇಗೆ, ಎಲ್ಲೆಲ್ಲಿ? ಯಾವಾಗ ಉಗ್ರರು ಅಮಾನುಷವಾಗಿ ಕೊಲೆ ಮಾಡ್ತಾರೋ ಅವರನ್ನು ಸದೆಬಡಿಯುವಂಥ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಭಾರತದಲ್ಲಿ ಪಾಕಿಸ್ತಾನಕ್ಕೆ ಉತ್ತರ ಕಳಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶದ ಕಹಳೆ ಊದುವಂಥ ಕೆಲಸ ಆಗುತ್ತೆ. ಅದಾದ ಬಳಿಕ ಕೇಂದ್ರ ಸರ್ಕಾರ ವಿವಿಧ ರೀತಿಯಾದ ಸಭೆಗಳನ್ನು ಮಾಡ್ತಾರೆ. ಎಲ್ಲ ಮಿಲಿಟರಿ ಪಡೆಗಳನ್ನು ಇಟ್ಕೊಂಡು ಸಭೆಯ ಮೇಲೆ ಸಭೆಯನ್ನು ಮಾಡ್ತಾರೆ. ಅದಾದ ಬಳಿಕ ನಿನ್ನೆ ತಡರಾತ್ರಿ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಆಗಿದೆ. ಏರ್ ಸ್ಟ್ರೈಕ್ ಆಗಿರುವಂಥ ಕಾರಣದಿಂದಾಗಿ ಅಲ್ಲಿ ಎಲ್ಲೆಲ್ಲಿ ಏರ್ ಸ್ಟ್ರೈಕ್ ಆಗಿದೆಯೋ ಅಲ್ಲೆಲ್ಲವೂ ಕೂಡ ಅಡಗಿದ್ದಂಥ ಉಗ್ರರು ಸದೆಬಡಿಯುವಂತಹ ಕೆಲಸ ಮಾಡಿರುವಂಥದ್ದು. ಅವರೆಲ್ಲರೂ ಕೂಡ ಸರ್ವನಾಶ ಆಗಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಮಾಧ್ಯಮಗಳಲ್ಲಿ ಈ ರೀತಿ ಸುದ್ದಿ ಬಿತ್ತರಾಗ್ತಿರುವಂಥ ಕೆಲಸ ಆಗ್ತಾ ಇದೆ. ಈ ಸುದ್ದಿ ಭಾರತೀಯರಿಗೆ ಹರಡುತ್ತಿದ್ದಂತೆ ಕೋಟ್ಯಾನು ಕೋಟಿ, ಹೆಚ್ಚು ಕಡಿಮೆ 137-140 ಕೋಟಿ ಭಾರತೀಯರ ಜನಸಂಖ್ಯೆ ಇರುವಂಥದ್ದು. ಅಷ್ಟು ಭಾರತೀಯರ ಜನಸಂಖ್ಯೆಯ ಕಣ್ಗಳಲ್ಲಿ ಹರ್ಷೋದ್ಗಾರ ಮೊಳಗ್ತಾ ಇದೆ ಅಂದರೆ ತಪ್ಪಾಗಕ್ಕಿಲ್ಲ. ಬೆಳಗ್ಗೆಂದಲೂ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇರುವಂಥದ್ದು. ಭಾರತೀಯರಿಂದ, ಭಾರತೀಯ ಯೋಧರಿಂದ ಪಾಕಿಸ್ತಾನಿಗಳಿಗೆ, ಪಾಕಿಸ್ತಾನ ಉಗ್ರಗಾಮಿಗಳಿಗೆ ತಕ್ಕನಾದಂತಹ ಉತ್ತರವನ್ನು ಕೊಟ್ಟೇ ಇದೆ ಎನ್ನುವಂಥ ನಿಟ್ಟಿನಲ್ಲಿ ಉತ್ತರವನ್ನು ಈಗಾಗಲೇ ಭಾರತೀಯರ ಕಣ್ಗಳಲ್ಲಿ, ಭಾರತೀಯರ ಮನದಲ್ಲಿ ಕೇಳಿಸ್ತಾ ಇರುವಂಥದ್ದು. ಜೊತೆಗೆ ಆಪರೇಷನ್ ಸಿಂಧೂರ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆಪರೇಷನ್ ಮಾಡಿರುವಂತಹ ಕಾರಣದಿಂದಾಗಿ ಇದಕ್ಕೆ ಸಿಂಧೂರ ಎನ್ನುವಂಥದ್ದು ಕೂಡ ಯಾಕೆ ಹೆಸರಿಟ್ಟರು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಂದೇಶಗಳು ಬರ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೊಸದಾಗಿ ಮದುವೆ ಆಗಿದ್ದಂತಹ ಬೆಂಗಳೂರಿನಿಂದ ಹೋಗಿದ್ದಂತಹ ಜೋಡಿ ಏನಿದ್ದಾರೋ ಆಗ್ತಾನೆ ಮದುವೆ ಆಗಿದ್ರು. ಮದುವೆ ಆಗಿ 1 ವಾರಕ್ಕೆ ಅವರ ಆಕೆಯ ಗಂಡನನ್ನು ಸಾಯಿಸುವಂಥ ಕೆಲಸ ಉಗ್ರಗಾಮಿಗಳು ಮಾಡಿದರು. ಆಕೆಯ ಸಿಂಧೂರವನ್ನು ಅಳಿಸುವಂಥ ಕೆಲಸ ಮಾಡಿದರು. ಆಕೆಯ ಕುಂಕುಮವನ್ನು ಅಳಿಸುವಂಥ ಕೆಲಸ ಮಾಡಿದರು. ಮೇ ಬಿ ಇದೇ ಕಾರಣಕ್ಕಾಗಿಯೇ ಆಪರೇಷನ್ ಸಿಂಧೂರ ಹೆಸರಿಟ್ರೇನೋ ಅದಕ್ಕಂತೂ ಸರಿಯಾದಂಥ ಉತ್ತರ ಇಲ್ಲದೇ ಇದ್ರೂ ಕೂಡ ಇದಕ್ಕೆ ತಕ್ಕನಾದಂಥ ಒಂದು ಅರ್ಥಪೂರ್ಣವಾದಂಥ ಆಪರೇಷನ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸದ್ಯಕ್ಕೆ ಅಲ್ಲಿ ಹೆಚ್ಚು ಕಡಿಮೆ 70ರಿಂದ 100-150ರವರೆಗೂ ಕೂಡ ಉಗ್ರಗಾಮಿಗಳು ಸರ್ವನಾಶ ಆಗಿದ್ದಾರೆ, ಮೃತರಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಭಾರತೀಯ ಆರ್ಮಿ ಸೇರಿದಂತೆ ಒಂದಷ್ಟು ಮೂಲಗಳಿಂದ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದನ್ನು ಹೊರತುಪಡಿಸಿ ಒಂದು ವೇಳೆ ಪಾಕಿಸ್ತಾನದಿಂದ ಭಾರತದ ಮೇಲೆ ಏನಾದರೂ ದಾಳಿ ಆದರೆ ಮಾಕ್ ಡ್ರಿಲ್ ಪ್ರಯೋಗ ಕೂಡ ಇವತ್ತು 4:30 ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಹೆಚ್ಚು ಕಡಿಮೆ 244ರಿಂದ 257 ಭಾಗದಲ್ಲಿ ಮಾಕ್ ಡ್ರಿಲ್ನ ಪ್ರಯೋಗ ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ, ದೇಶದ ಇತರ ಜಿಲ್ಲೆಗಳಲ್ಲೂ ಕೂಡ ಮಾಕ್ ಡ್ರಿಲ್ ಪ್ರಯೋಗ ಮಾಡ್ತಾ ಇರುವಂಥದ್ದು. ಇವತ್ತು 4 ಗಂಟೆಗೆ ಬೆಂಗಳೂರಿನ ಹಲಸೂರು ಕೆರೆ ಭಾಗದಲ್ಲಿ ಒಂದು ಮಾಕ್ ಡ್ರಿಲ್ ಆಗುತ್ತೆ. ಜೊತೆಗೆ ರಾಯಚೂರು ಸೇರಿದಂತೆ ಇನ್ನೊಂದು ಕಡೆ ಮಾಕ್ ಡ್ರಿಲ್ ಆಗ್ತಾ ಇತ್ತು. ಈಗ ಬರ್ತಿರುವಂಥ ಮಾಹಿತಿ ಪ್ರಕಾರವಾಗಿ ರಾಯಚೂರಿನಲ್ಲಿ ಈ ಒಂದು ಮಾಕ್ ಡ್ರಿಲ್ ಮುಂದೂಡಲಾಗಿದೆ, ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಬೆಂಗಳೂರಿನಲ್ಲಿ ಈಗಾಗಲೇ ಮಾಕ್ ಡ್ರಿಲ್ಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು
ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಸಿವಿಲ್ ಡಿಫೆನ್ಸ್ ಆಗ್ಬೋದು, ಸೇರಿದಂಥ ನಾಗರಿಕರಾಗ್ಬೋದು, ರಕ್ಷಣೆಗೆ ಯಾರೆಲ್ಲ ಮುಂದೆ ಬರ್ತಾರೋ, ಜನರ ರಕ್ಷಣೆಗೆ ಯಾರೆಲ್ಲ ಮುಂದೆ ಬರ್ತಾರೋ ಅವರು ಮಾಕ್ ಡ್ರಿಲ್ನಲ್ಲಿ ಬಂದು ಭಾಗಿಯಾಗ್ಬೋದು ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಹಲಸೂರು ಕೆರೆ ಬಳಿ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. 4 ಗಂಟೆ ಬಳಿಕ ಅಲ್ಲಿ ಎಷ್ಟು ಜನ ಸೇರ್ತಾರೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿ ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಹೆಚ್ಚು ಕಡಿಮೆ 2,000ದಿಂದ 3,000ಕ್ಕೂ ಹೆಚ್ಚು ಜನರು ಅಲ್ಲಿ ಭಾಗಿಯಾಗ್ತಾರೆ. ಸಿಬ್ಬಂದಿಗಳು ಸೇರಿದಂತೆ ಸಾರ್ವಜನಿಕವಾಗಿ ಸಿವಿಲ್ ಡಿಫೆನ್ಸ್ ಆಗ್ಬೋದು, ಸಂಬಂಧಪಟ್ಟಾಗೆ ಯಾರೆಲ್ಲ ರಕ್ಷಣೆಗೆ ಸೇವೆಯನ್ನು ಕೊಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಒಟ್ಟಾರೆಯಾಗಿ 2,000ರಿಂದ 3,000 ಜನ ಭಾಗಿಯಾಗ್ಬೋದು ಎನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅದನ್ನು ಹೊರತುಪಡಿಸಿ ಸದ್ಯಕ್ಕೆ ಈಗ ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನಲ್ಲಿ ಮಾಕ್ ಡ್ರಿಲ್ ಪ್ರಯೋಗವನ್ನು ಮಾಡಿರುವಂಥದ್ದು. ರೈಲ್ವೆ ಸಂಬಂಧಪಟ್ಟಾಗೆ ಕಂಟೋನ್ಮೆಂಟ್ ಏನಿದೆಯೋ ಇಲ್ಲಿ ಇನ್ಸ್ಪೆಕ್ಟರ್ ಅಂದರೆ ಇಲ್ಲಿ ಆಡಳಿತ ನೇತೃತ್ವವನ್ನು ವಹಿಸ್ಕೊಂಡಿರುವಂಥವ್ರು ಇನ್ಸ್ಪೆಕ್ಟರ್ ಏನಿರ್ತಾರೋ ಅವರ ನೇತೃತ್ವದಲ್ಲಿ ಇಲ್ಲಿ ಮಾಕ್ ಡ್ರಿಲ್ ಪ್ರಯೋಗವನ್ನು ಕೂಡ ಮಾಡಿದರು. ಹೆಚ್ಚು ಕಡಿಮೆ ಒಂದು 10-20 ಜನ ಈ ಒಂದು ಮಾಕ್ ಡ್ರಿಲ್ನಲ್ಲಿ ಭಾಗಿಯಾಗಿದ್ದರು. ಜನರನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕಾಗತ್ತೆ, ಈ ಸೈರನ್ ಮೊಳಗುವಂಥ ಸಂದರ್ಭದಲ್ಲಿ ಜನರು ಹೇಗೆ ಆಕ್ಟಿವ್ ಆಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ಭಾಗದಲ್ಲಿ ಏನಾದರೂ ಸೈರನ್ ಸೌಂಡ್ ಏನು ಕೇಳಿಪಡಿಸಿದ್ರೆ ಅದು ಹೆಚ್ಚು ಕಡಿಮೆ 3ರಿಂದ 4 ಕಿಲೋಮೀಟರ್ವರೆಗೂ ಕೂಡ ಆ ಸೈರನ್ ಸೌಂಡ್ ಕೇಳುತ್ತೆ. ಆ ಒಂದು ಸಂದರ್ಭದಲ್ಲೇ ಜನ ಅಲರ್ಟ್ ಆಗಬೇಕಾಗತ್ತೆ. ಅಲರ್ಟ್ ಆದ ಬಳಿಕ ಯಾವ ರೀತಿ ಆಕ್ಟಿವ್ ಆಗಬೇಕಾಗತ್ತೆ, ಎಲ್ಲೆಲ್ಲಿ ಹೋಗಿ ಜನರು ಅವಿತು ಕುಳಿತುಕೊಳ್ಬೇಕಾಗತ್ತೆ, ಜಾಗೃತಿಯಿಂದ ಇರಬೇಕಾಗತ್ತೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ಈಗ ನಡೆದಂತಹ ಮಾಕ್ ಡ್ರಿಲ್ನಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಜಾಗೃತಿ ಕಾರ್ಯವನ್ನು ತೋರ್ಪಡಿಸುವಂಥ ಕೆಲಸ ಒಟ್ಟಾರೆಯೇ ಹಾಗೆ ಆಗಿದೆ. ಅದಾದ ಬಳಿಕ ಸಂಜೆ ಈಗ 4 ಗಂಟೆಗೆ 4:30ಕ್ಕೆ ಶುರುವಾಗುವಂಥ ಮಾಕ್ ಡ್ರಿಲ್ ಏನಿದೆಯೋ ಅದರಲ್ಲೂ ಕೂಡ ಇದೇ ರೀತಿಯಾದಂಥ ವ್ಯವಸ್ಥೆಯನ್ನು ತೋರ್ಪಡಿಸುವಂಥ ಕೆಲಸ ಮಾಡ್ತಾರೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಪಾಕಿಸ್ತಾನ ಸಂಬಂಧಪಟ್ಟಾಗೆ ಯಾರಾದರೂ ಆಗದೇ ಇದ್ದರೂ ಕೂಡ ಜಾಗೃತಿ ಮೂಡಿಸುವಂಥದ್ದೇ ಪ್ರಮುಖವಾದಂಥ ಉದ್ದೇಶ ಆಗಿದೆ. ಯಾಕಂತ ಹೇಳಿದ್ರೆ ಈಗ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಆಗಿರುವಂಥ ಕಾರಣದಿಂದಾಗ ಅವರು ಕೂಡ ಅಲರ್ಟ್ ಆಗ್ಬೋದು. ಅಲರ್ಟ್ ಆದ ಬಳಿಕ ಏನಾದರೂ ಜನರಿಗೆ ತೊಂದರೆ ಆಗುವಂಥ ಸಂದರ್ಭ ಏನಾದಿದ್ರೆ ಆ ಜನರು ಹೆಚ್ಚು ಕಡಿಮೆ ಹಿರಿಯರಾಗ್ಬೋದು, ಮಹಿಳೆಯರಾಗ್ಬೋದು, ಯುವಕರಾಗ್ಬೋದು ಸೇರಿದಂತೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಜಾಗೃತಿ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ಒಂದು ಪ್ರಮುಖವಾದಂಥ ಸಂದೇಶ ಆಗಿರುತ್ತೆ. ಅದೇ ಕಾರಣದಿಂದಾಗಿ ಯಾವ ರೀತಿ ಅಲರ್ಟ್ ಆಗಿರಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಿಖರವಾದಂಥ ಮಾಹಿತಿ ಜನರಿಗಿರೋದಿಲ್ಲ. ಅದೇ ಕಾರಣಕ್ಕಾಗಿ ಈಗ ಮಾಕ್ ಡ್ರಿಲ್ ಪ್ರಯೋಗ ಮಾಡ್ತಾ ಇರುವಂಥದ್ದು. ಈ ಮಾಕ್ ಡ್ರಿಲ್ 4 ಗಂಟೆ 4:30ಕ್ಕೆ ಪ್ರಾರಂಭ ಆದರೆ ಹೆಚ್ಚು ಕಡಿಮೆ 5:30-6 ಗಂಟೆವರೆಗೂ ಕೂಡ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಜನ ಅಲ್ಲಿ ಭಾಗಿಯಾಗದಂತಹ ಪ್ರತಿಯೊಬ್ಬರು ಕೂಡ ಮನೆಗಳಿಗೆ ತೆರಳಾದ ಬಳಿಕ ಜನರಿಗೆ ಒಂದು ರೀತಿಯಂಥ ಈ ಒಂದು ಪ್ರಯೋಗ ಏನಿತ್ತು, ಈಗೇನು 4:30ಕ್ಕೆ ಭಾಗಿಯಾಗಿ ಅಲ್ಲಿಂದ ಏನೆಲ್ಲ ಕಲ್ತ್ಕೊ ಹೋಗಿರ್ತಾರೋ ಜನರಿಗೆ ತಿಳಿಸಿ ಅದಾದ ಬಳಿಕವೇ ಸಮಸ್ಯೆ ಆಗುವಂಥ ಸಂದರ್ಭದಲ್ಲಿ ಆಕ್ಟಿವ್ ಆಗಲಿಕ್ಕೆ ಒಂದು ರೀತಿಯಂಥ ಒಂದು ಉತ್ತಮವಾದಂಥ ಸಂದೇಶ ಆಗಿರುತ್ತೆ. ಸಮಸ್ಯೆ ಆಗುವಂಥ ಸಂದರ್ಭದಲ್ಲಿ ಅಡುಗೆ ಕುಳಿತುಕೊಳ್ಳುವಂಥದ್ದು, ಜೊತೆಗೆ ಯಾರಿಗೂ ತೊಂದರೆ ಆಗದಂತೆ ನಾವು ಅವ್ರನ್ನ ಹೇಗೆ ಸೇವ್ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ತಿಳಿದುಕೊಳ್ಳುವಂಥ ಪ್ರಮುಖವಾದಂಥ ಉದ್ದೇಶ ಇದಾಗುತ್ತೆ. ಅದಾದ ಬಳಿಕ ಸಮಸ್ಯೆ ಆಗುವಂಥ ಸಂದರ್ಭದಲ್ಲಿ ಅಲರ್ಟ್ ಆಗುವಂಥದ್ದೇ ಈ ಒಂದು ಮಾಕ್ ಡ್ರಿಲ್ ಅಂದರೆ ತಪ್ಪಾಗಲ್ಲ. ಹೇಮಕುಮಾರ್. ಮಂಜುನಾಥ್, ಪ್ರಮುಖವಾಗಿ 3 ಹಂತದಲ್ಲಿ ಸೈರನ್ ಆಗುತ್ತೆ ಅನ್ನುವಂಥ ಮಾಹಿತಿ, ಅಂದರೆ ಮೊದಲ ಮತ್ತು 2ನೇ ಹಂತ ಮತ್ತು ಫೈನಲ್ ಅಂತ ಏನು ಹೇಳುತ್ತೆ, ಅಂದರೆ ಆ ಸಮಯದಲ್ಲಿ ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಖಂಡಿತವಾಗೂ ಹೇಮಕುಮಾರ್, ಈ ಮಾಕ್ ಡ್ರಿಲ್ ಎನ್ನುವಂಥದ್ದೇ ಪ್ರಮುಖವಾದಂಥ ಉದ್ದೇಶ ಆಕ್ಟಿವ್ ಆಗಬೇಕು. ಪ್ರತಿಯೊಬ್ಬ ನಾಗರಿಕರು ಕೂಡ ಆಕ್ಟಿವ್ ಆಗುವಂಥದ್ದೇ ಈ ಒಂದು ಸೈರನ್ಗಳ ಉದ್ದೇಶ ಆಗುತ್ತೆ. ಮೊದಲ ಸೈರನ್ ಆಗುವಂಥ ಸಂದರ್ಭದಲ್ಲಿ ಸುಮಾರು ಕಿಲೋಮೀಟರ್ ಅಂದರೆ ಹೆಚ್ಚು ಕಡಿಮೆ ಆಗಲೇ ಹೇಳ್ತಿದ್ದಂಗೆ 2ರಿಂದ 3-3.5 ಕಿಲೋಮೀಟರ್ವರೆಗೂ ಕೂಡ ಈ ಸೈರನ್ ಕೇಳಿಸುತ್ತೆ. ಸೈರನ್ ಆದ ಕೂಡಲೇ ಜನರು ಒಂದು ವೇಳೆ ರಾತ್ರಿ ಆದರೆ ಜನರು ಕೂಡಲೇ ಸುತ್ತಮುತ್ತಲಿರುವಂಥವರು ಬೀದಿ ದೀಪಗಳನ್ನು ಆಗ್ಬೋದು, ಮನೆಯಲ್ಲಿರುವಂಥ ಲೈಟ್ಗಳಾಗ್ಬೋದು ಸೇರಿದಂತೆ ತುಂಬ ಎತ್ತರವಾದಂಥ ಬಿಲ್ಡಿಂಗ್ಗಳಲ್ಲಿ ಒಂದಷ್ಟು ಸಿಗ್ನಲ್ ರೆಡ್ ಲೈಟ್ ಅಂಡ್ ಒಂದು ತೋರಿಸ್ತಾ ಇರುತ್ತೆ. ಅವೆಲ್ಲವನ್ನೂ ಕೂಡ ಆಫ್ ಮಾಡಬೇಕಾದಂಥ ಒಂದು ಅಗತ್ಯ ಆ ಒಂದು ಸಂದರ್ಭದಲ್ಲಿ ಇರುತ್ತೆ. ಅದಾದ ಬಳಿಕ ಮತ್ತೊಂದು ಸಿಗ್ನಲ್ ಆಗುತ್ತೆ. ಸಿಗ್ನಲ್ ಆಗುವಂಥ ಸಂದರ್ಭದಲ್ಲಿ ಹೊರಗಡೆ ಏನಾದರೂ ಜನರು ಏನಾದರೂ ಇದ್ದರೆ ಕೂಡಲೇ ಮನೆಗಳಿಗೆ ಓಡಿ ಹೋಗಿ ಕಿಟಕಿ ಬಾಗಿಲುಗಳೆಲ್ಲವನ್ನೂ ಕೂಡ ಮುಚ್ಚಿ ಜಾಗೃತಿಯಿಂದ ಸೇಫಾಗಿ ಮನೆಯಲ್ಲಿ ಕುಳಿತುಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಆ ಒಂದು ಸಂದರ್ಭದಲ್ಲಿರುತ್ತೆ. ಜೊತೆಗೆ 3ನೇ ಸಿಗ್ನಲ್ ಸೈರನ್ ಆಗುತ್ತೆ. ಸೈರನ್ ಆದಂಥ ಸಂದರ್ಭದಲ್ಲೂ ಕೂಡ ತುಂಬ ಡೀಪ್ ಲೆವೆಲ್
ಒಂದು ಕಠಿಣವಾದಂಥ ಸಮಯ ಇದಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ಜಾಗೃತಿಯಿಂದ ಇರಬೇಕೇ ಹೊರತು ಹೊರಗಡೆ ಬರುವಂಥದ್ದಾಗಲಿ, ಜೊತೆಗೆ ಲೈಟ್ಗಳನ್ನು ಆಫ್ ಮಾಡದೇ ಇರುವಂಥದ್ದಾಗಲಿ ಸೇರಿದಂತೆ ನಾನಾ ರೀತಿಯಾದ ಆಕ್ಟಿವಿಟಿ ಏನಾದರೂ ಇದ್ದರೆ ಅದೆಲ್ಲವನ್ನು ಕೂಡ ನಿಲ್ಲಿಸಿ ಈ ಕೂಡಲೇ ಸೈಲೆಂಟ್ ಆಗಬೇಕಾದಂಥ ಒಂದು ಪರಿಸ್ಥಿತಿ ಈ ಒಂದು ಸಂದರ್ಭದಲ್ಲಿರುತ್ತೆ ಎನ್ನುವಂಥ ಮೂರನೇ ಸೈರನ್ ಇರುತ್ತೆ. ಸೇರಿದಂತೆ ನಾನಾ ಸಂದೇಶಗಳು ಈ ಸೈರನ್ಗಳಲ್ಲಿ ಇದೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಹಿತಿ ಸದ್ಯಕ್ಕೆ ಈ ಸಂಬಂಧಪಟ್ಟಾಗಿರುವಂಥ ರಕ್ಷಣಾ ಪಡೆಗಳು ಈಗಾಗಲೇ ಜನರಿಗೆ ತಲುಪಿಸುವಂಥ ಕೆಲಸ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ಈ ಮಾಕ್ ಡ್ರಿಲ್ ಸಂದರ್ಭದಲ್ಲೇ ಅಲ್ಲಿನ ಅಧಿಕಾರಿಗಳು ಸಂಪೂರ್ಣವಾದಂತಹ ಮಾಹಿತಿ ಕೊಡ್ತಾರೆ. ಅದಾದ ಬಳಿಕ ಜನರಿಗೆ ಇನ್ನಷ್ಟು ಜಾಗೃತಿ ಗೊತ್ತಿಲ್ಲದೆ ಇರುವಂತಹ ಮಾಹಿತಿ ಎಲ್ಲವೂ ಕೂಡ ಆ ಕ್ಷಣದಲ್ಲಿ ಸಿಗುತ್ತೆ. ಹೇಮಕುಮಾರ್. ಮಂಜುನಾಥ್, ಇದ್ರ ಜೊತೆಗೆ ಪ್ರಮುಖವಾಗಿ ಈ ಸೈರನ್ ವಿಚಾರ ಅಂತ ಬಂದಾಗ ಬೆಂಗಳೂರು ಕಡೆ ಹೆಚ್ಚು ಗಮನ ನೀಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಂದರೆ ಬೆಂಗಳೂರು ಟಾರ್ಗೆಟ್ ಆಗಿರಬಹುದಾ ಹೇಗೆ ಅಂತೇಳಿ? ಈ ಒಂದು ವಿಚಾರವಾಗಿ ಹೇಳಲಿಕ್ಕೆ ಸಾಧ್ಯ ಏನಿಲ್ಲ. ಯಾಕಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ, ಕರ್ನಾಟಕಕ್ಕೆ, ಬೆಂಗಳೂರಿಗೆ ಅಜಗಜಾಂತರ ಡಿಸ್ಟೆನ್ಸ್ ಇರುವಂಥದ್ದು. ಆದರೂ ಕೂಡ 0.1% ಏನಾದರೂ ಸಮಸ್ಯೆ ಬೆಂಗಳೂರಿಗೂ ಉಲ್ಬಣ ಆದರೆ ಜನ ಪ್ರಮುಖವಾಗಿ ಜಾಗೃತರಾಗಿರಬೇಕು ಎನ್ನುವಂಥದ್ದೇ ಪ್ರಮುಖವಾದಂಥ ಉದ್ದೇಶ. ಇದೇ ಸಂಬಂಧಪಟ್ಟಾಗೆ ನಿನ್ನೆ ರಕ್ಷಣಾ ಸಚಿವಾಲಯ ಸೇರಿದಂತೆ ಸಚಿವರು ಸಂಬಂಧಪಟ್ಟಾಗೆ ನಾನಾ ಅಧಿಕಾರಿಗಳು ಸಭೆ ಏನಿತ್ತು, ಸಭೆಯಲ್ಲಿ ಆಯಾ ಭಾಗದಲ್ಲಿ ಕರ್ನಾಟಕದಲ್ಲಿ ಈಗೇನು 3-4 ಭಾಗಗಳಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸೂಚಿಸಿದ್ರು. ಅದರಲ್ಲಿ ಬೆಂಗಳೂರು ಕೂಡ ಪ್ರಮುಖವಾದಂಥ ಜಾಗ ಆಗಿದೆ. ರಾಯಚೂರು ಆಗಿರುವಂಥದ್ದು, ಕಾರವಾರ ಆಗಿರುವಂಥದ್ದು, ಈ 3 ಭಾಗದಲ್ಲಿ ಸೇರಿದಂತೆ ಇನ್ನೊಂದಷ್ಟು ಭಾಗದಲ್ಲಿ ಸ್ವಯಂ ಪ್ರೇರಿತವಾಗಿ ಮಾಕ್ ಡ್ರಿಲ್ ಕೂಡ ಪ್ರಯೋಗ ಆಗ್ತಾ ಇರುವಂಥದ್ದು, ಮಾಕ್ ಡ್ರಿಲ್ಲನ್ನು ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರುವಂಥ ಪ್ರಮುಖವಾದಂಥ ಪ್ರದೇಶ ಆಗಿದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2ನೇ ಸ್ಥಾನ, 3ನೇ ಸ್ಥಾನ ಎನ್ನುವಂಥ ನಿಟ್ಟಿನಲ್ಲಿ ನಾನಾ ಜನರು ವಲಸೆ ಬಂದು ಇಲ್ಲಿ ನೆಲೆ ಇರುವಂಥ ಕೆಲಸ ಕೂಡ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳೆದಿರುವಂಥ ಕಾರಣದಿಂದಾಗಿ ಈ ಒಂದು ಭಾಗಕ್ಕೂ, ಈ ಒಂದು ನಗರ ಪ್ರದೇಶಕ್ಕೂ ಕೂಡ ಆಕ್ಟಿವ್ ಆಗುವಂಥದ್ದು ಪ್ರಮುಖವಾದಂಥ ಉದ್ದೇಶ ಕೇಂದ್ರ ಸರ್ಕಾರದ್ದಾಗಿದೆ. ಅದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿರುವಂಥ ನಿನ್ನೆ ಒಂದಷ್ಟು ಅಧಿಕಾರಿಗಳು ಜಾಗೃತಿ ಸಂಬಂಧಪಟ್ಟಾಗಿರುವಂಥ ರಕ್ಷಣಾ ದಳ ಸಂಬಂಧಪಟ್ಟಾಗಿರುವಂಥ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ರು. ಬೆಂಗಳೂರಿಗೂ ಕೂಡ ಮಾಕ್ ಡ್ರಿಲ್ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ನಾವು ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಸಿವಿಲ್ ಡಿಫೆನ್ಸ್ ಆಗ್ಬೋದು, ನಾಗರಿಕ ಸೇವೆಗಳನ್ನು ಯಾರೆಲ್ಲ ಸಹಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಕರೆ ಕೊಟ್ಟಿದ್ದೇವೆ. 4:30-5 ಗಂಟೆಗೆ ಬಂದರೆ ಆಗ ಮಾಕ್ ಡ್ರಿಲ್ಲಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅವರಿಗೆ ಈ ರೀತಿಯಾದಂಥ ಸಂದೇಶವನ್ನು ಕೊಡ್ತಿದ್ದೇವೆ ಎನ್ನುವಂಥದ್ದೇ ಈ ಒಂದು ಉದ್ದೇಶದಲ್ಲಿ ಜೊತೆಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದೇ ಕಾರಣಕ್ಕಾಗಿ ಬೆಂಗಳೂರಿಗೆ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ 0.1% ಏನಾದರೂ ಸ್ಟ್ರೈಕ್ ಆದರೆ, ಏರ್ ಸ್ಟ್ರೈಕ್ ಆದರೆ ಅಥವಾ ಪಾಕಿಸ್ತಾನದಿಂದ ಏನಾದರೂ ತೊಂದರೆ ಆದರೆ ಜನ ಜಾಗೃತಿಯಿಂದ ಇರಬೇಕು, ಜಾಗೃತಿ ಮೊದಲೇ ಅಲರ್ಟ್ ಆಗಿರಬೇಕು ಎನ್ನುವಂಥದ್ದೇ ಈ ಒಂದು ಉದ್ದೇಶ. ಜೊತೆಗೆ ಮಾಕ್ ಡ್ರಿಲ್ನ ಪ್ರಮುಖವಾದಂಥ ಉದ್ದೇಶ ಆಗಿದೆ. ಉದ್ದೇಶದ ಬಳಿಕ ಏನು ಅಲರ್ಟ್ ಆಗುವಂತೆ ಸೂಚನೆ ಕೊಟ್ಟಿದ್ರು, ಅದಾದ ಬಳಿಕ ಇವತ್ತು ಈ ಒಂದು ಮಾಕ್ ಡ್ರಿಲ್ ಪ್ರಯೋಗ ಆಗ್ತಾ ಇದೆ. ಮಾಕ್ ಡ್ರಿಲ್ ಪ್ರಯೋಗದ ಆದ ಬಳಿಕ ಏನು ನಿನ್ನೆ ಸ್ಟ್ರೈಕ್ ನಡೆದಿರುವಂಥದ್ದು, ಅದಾದ ಬಳಿಕ ಪಾಕಿಸ್ತಾನಿಯರಿಗೆ ಇದೊಂದು ರೀತಿಯಂಥ ತಪ್ಪು ಮಾಡಿದರೂ ಕೂಡ ಇದನ್ನು ಸಹಿಸೋಕ್ಕಾಗದಂತಹ ಪರಿಸ್ಥಿತಿ ಪಾಕಿಸ್ತಾನಿಯರಿಗೆ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಏನಾದರೂ ಅಲರ್ಟ್ ಆದರೆ ಭಾರತೀಯರಿಗೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಇಡೀ ದೇಶದಾದ್ಯಂತ 244ರಿಂದ 257 ಭಾಗದಲ್ಲಿ ಈ ಒಂದು ಮಾಕ್ ಡ್ರಿಲ್ ಪ್ರಯೋಗವನ್ನು ಮಾಡ್ತಾ ಇರುವಂಥದ್ದು. ಜನ ಅಲರ್ಟ್ ಆಗುವಂಥದ್ದು ಪ್ರಮುಖ ಉದ್ದೇಶ ಈ ಒಂದು ಮಾಕ್ ಡ್ರಿಲ್ ಆಗಿರುವಂಥದ್ದು. ಹೇಮಕುಮಾರ್. ಮಂಜುನಾಥ್, ಪ್ರಮುಖವಾಗಿ ಈ ಮಾಕ್ ಡ್ರಿಲ್ ಮಾಡುವಂಥ ಸಂದರ್ಭದಲ್ಲಿ ಈಗ ತರಬೇತಿಯನ್ನು ನೀಡ್ತಾರಲ್ಲ, ಅಂದರೆ ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ಬ್ಯಾಚ್ ವೈಸ್ ಮಾಡಲಾಗತ್ತಾ ಹೇಗೆ? ಅಂದರೆ ಎಂಥವರಿಗೆ ಈ ತರಬೇತಿ ಅವಶ್ಯಕತೆ ಇದೆ ಅಂಥೇಳಿ? ಖಂಡಿತವಾಗೂ ಈ ಮಾಕ್ ಡ್ರಿಲ್ ಪ್ರಮುಖವಾಗಿ ಒಂದು ದೊಡ್ಡ ಕುಟುಂಬದಲ್ಲಿ ತುಂಬ ಹಿರಿಯರು ಇರ್ತಾರೆ ಅಥವಾ ಮಹಿಳೆ ಇರ್ತಾರೆ, ಸಣ್ಣ ಪುಟ್ಟ ಮಕ್ಕಳಿರ್ತಾರೆ, ಅವರನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಹೇಗೆ, ಏನೂ ಗೊತ್ತೇ ಇಲ್ಲದರೆ ಇರುವಂತಹ ಮಾಹಿತಿ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಮಾಕ್ ಡ್ರಿಲ್ ಕಲ್ತಂತಹ ಒಂದು ಅಲ್ಲಿ ನಾಗರಿಕರಿರ್ತಾರೆ. ಜೊತೆಗೆ ಸಿವಿಲ್ ಡಿಫೆನ್ಸ್ ಇರುತ್ತೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ನಾಗರಿಕರು ಕೂಡ ಅಲ್ಲಿ ಸ್ಥಳದಲ್ಲಿ ನೋಡಿದಾದ ಬಳಿಕ ನಾವು ಹೇಗೆ ಇದರಿಂದ ನಾವು ಬಚಾವಾಗ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ನಿಖರವಾದಂಥ ಮಾಹಿತಿ ಸಿಗುತ್ತೆ. ಹೆಚ್ಚು ಕಡಿಮೆ ಈಗ ಯಾವುದೋ ಒಂದು ಜಾಗದಲ್ಲಿ ಸಾಮಾನ್ಯವಾಗಿ ಇದು ಬಯಲು ಪ್ರದೇಶದಲ್ಲಿ ಏನೋ ಸಮಸ್ಯೆ ಆಯಿತು, ಆ ಒಂದು ಸಂದರ್ಭದಲ್ಲಿ ನಾವು ಹೇಗೆ ಸೇವ್ ಮಾಡ್ಕೊಳ್ಬೋದು
ನಮ್ಮನ್ನು ನಾವು ಹೇಗೆ ಸೇವ್ ಮಾಡ್ಕೊಳ್ಬೋದು, ಜೊತೆಗೆ ಮನೆಗಳಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಹೇಗೆ ಸೇವ್ ಮಾಡ್ಕೊಳ್ಬೋದು, ಜೊತೆಗೆ ಹೊರಗಿನ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಏನಾದರೂ ನಾವು ವಾಕ್ ಹೋಗುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲಾದರೂ ಹೋಟೆಲ್ಲು ತಿಂಡಿ ತಿನ್ನುವಂಥ ಸಂದರ್ಭದಲ್ಲಿ ಹೊರಗಿನ ಸಾಮಾನ್ಯ ಒಂದು ಪರಿಸ್ಥಿತಿಯಲ್ಲಿ ಏನಾದರೂ ಸ್ಟ್ರೈಕ್ ಆದರೆ ಅಥವಾ ಸಮಸ್ಯೆ ಆದರೆ ಆಗ ನಾವು ಹೇಗೆ ಜಾಗೃತಿಯಿಂದ ಇರಬೇಕಾಗತ್ತೆ, ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಎನ್ನುವಂಥ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಈ ಒಂದು ಸಂದರ್ಭದಲ್ಲಿ ಕೊಡ್ತಾರೆ. ಇದೇ ಕಾರಣಕ್ಕಾಗಿ ಮಾಕ್ ಡ್ರಿಲ್ ಮಾಡ್ತಾ ಇರುವಂಥದ್ದು. ಅದಾದ ಬಳಿಕ ಸಂಜೆಗೆ ಈ ಎಲ್ಲ ಒಂದು ಮಾಕ್ ಡ್ರಿಲ್ ಪ್ರಯೋಗ ಆದ ಬಳಿಕ ಅಲ್ಲಿನ ಅಧಿಕಾರಿಗಳು ಕೂಡ ಒಂದಷ್ಟು ಸಂದೇಶವನ್ನು ಕೊಡಬಹುದು. ಇದು ಮಾಡಿದಂತಹ ಉದ್ದೇಶ ಏನು, ಜೊತೆಗೆ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಸೂಚನೆಗಳು ಬಂದಿದ್ದವು, ಕೇಂದ್ರ ಸರ್ಕಾರದ ರಕ್ಷಣಾ ಪಡೆಗಳಿಂದ ಏನೆಲ್ಲ ಸೂಚನೆಗಳು ಬಂದಿದ್ದವು, ಏನೆಲ್ಲ ನಮಗೆ ಮಾಹಿತಿ ಕೊಟ್ಟಿದ್ರು ಎನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಸಂಜೆಗೆ ಎಲ್ಲ ಮುಗಿದಾದ ಬಳಿಕ ಅಂದರೆ ಮಾಕ್ ಡ್ರಿಲ್ ಮುಗಿದಾದ ಬಳಿಕ ಮಾಧ್ಯಮಗಳಿಗೆ ಏನಾದರೂ ಪ್ರತಿಕ್ರಿಯೆ ಕೊಟ್ಟರೆ ಎಲ್ಲ ರೀತಿಯಾದಂಥ ಮಾಹಿತಿ ಕೂಡ ಆ ಒಂದು ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಸಿಗುತ್ತೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡಿ ಸಂಜೆ 4 ಗಂಟೆಯಿಂದ ಯಾವ ರೀತಿಯಾಗಿ ಜನ ಎಚ್ಚೆತ್ಕೊಳ್ಬೇಕು, ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪ್ರಯೋಗ ನಡೆಯುತ್ತೆ, ಮಾಕ್ ಡ್ರಿಲ್ ಅನ್ನುವಂಥದ್ದು. ಸೊ ಹಂಗಾಗಿ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆ ಭದ್ರತೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಚೆಕ್ ಮಾಡಿನೇ ಒಳಗಡೆ ಬಿಡ್ತಾ ಇದ್ದಾರೆ. ಸೊ ಯಾವಾಗ ಬೆಳಂಬೆಳಗ್ಗೆ ಅಂದರೆ ಮಧ್ಯರಾತ್ರಿ ಆಗಿರುವಂಥ ಪಾಕಿಸ್ತಾನದ ಮೇಲೆ ದಾಳಿ ಏನಾಯ್ತಲ್ಲ, ಅಲ್ಲಿಂದ ಜನ ಎಚ್ಚೆತ್ಕೊಳ್ಬೇಕಾಗತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬರ ಮೇಲೂ ಕೂಡ ನಿಗಾ ಇಡ್ತಾ ಇದ್ದಾರೆ. ಪೊಲೀಸ್ನವರು ಯಾವ ರೀತಿಯಾಗಿ ಎಚ್ಚೆತ್ಕೊಂಡಿದ್ದಾರೆ, ಬರುವಂಥ ಜನರಿಗೆ ಯಾವ ರೀತಿಯಾಗಿ ಇಲ್ಲಿ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಇದರ ಜೊತೆಗೆ 4 ಗಂಟೆಗೆ ಸೈರನ್ ಸೌಂಡ್ ಆದ ನಂತರ ಏನು ಮಾಡಬೇಕು, ತಮ್ಮನ್ನು ತಾವು ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿ ನೀಡಲಾಗತ್ತೆ. 1 ವಾರಗಳ ಕಾಲ ಎಲ್ಲರನ್ನೂ ಕೂಡ ಅಲ್ಲಿ ಚೆಕ್ ಮಾಡಲಾಗತ್ತೆ. ಯಾರೆಲ್ಲ ಬರ್ತಾರೆ, ಎಲ್ಲೆಲ್ಲಿ ಹೋಗ್ತಿದ್ದಾರಲ್ಲ, ಸೊ ಹಂಗಾಗಿ ಯಾರನ್ನು ಕೂಡ ಬಿಡೋದಿಲ್ಲ ಅಲ್ಲಿ. ಈ ಸಮಯದಲ್ಲಿ ಅನುಮಾನ ಬಂದರೆ ಒದ್ದೊಳಗಾಗ್ತಾರೆ, ಇಲ್ಲಾಂದರೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ. ಯಾರು ಏನೇ ಕಂಡರೂ ಕೂಡ ಅವರ ತಪಾಸಣೆ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಪೊಲೀಸ್ ಆಗಿರ್ಬೋದು ಎಲ್ಲ ಇಲಾಖೆ ಕಡೆಯಿಂದ ಈಗ ನಡೀತಾ ಇದೆ. ಜೊತೆಗೆ 4:15 ಸೈರನ್ ಪ್ರಯೋಗ ನಡೆಯುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಭಯ ಪಡುವಂಥದ್ದು ಏನಿಲ್ಲ. ಪ್ರಮುಖವಾಗಿ ಈ ಇಂದಿನ ಪೀಳಿಗೆ ಜನರಿಗೆ ಅದು ಗೊತ್ತಿಲ್ಲ, ಏನು ಯುದ್ಧ ಅಂತಂದರೆ ಹೇಗಿರುತ್ತೆ ಸೈರನ್ ಅಂಥೇಳಿ. ಈ ಜಮ್ಮು ಕಾಶ್ಮೀರ ಭಾಗದಲ್ಲಿ ದಿನನಿತ್ಯದು ಆಗ್ತಾನೇ ಇರುತ್ತೆ. ಬಟ್ ಇಲ್ಲಿ ಈ ಕಡೆ ಅಂತ ಬಂದಾಗ, ನಮ್ಮ ರಾಜ್ಯದಲ್ಲಿ ಅಂತ ಬಂದಾಗ ಭಾಳಷ್ಟು ಜನ ಭಯ ಪಡ್ತಾರೆ. ಭಯ ಅಲ್ಲ, ಸೌಂಡ್ ಬರುತ್ತೆ. ಅದು ಆಂಬ್ಯುಲೆನ್ಸ್ ಥರ ಸೌಂಡ್ ಬರೋದಿಲ್ಲ, ಅದು ಬೇರೆ ರೀತಿಯ ಸೌಂಡ್ ಇರುತ್ತೆ. ಆ ಸೌಂಡ್ ಬಂದಾಗ, ಆ ಸೌಂಡ್ ಆಯಿತು ಅಂತ ಹೇಳಿದ್ರೆ ಅಲ್ಲಿಂದ 5 ರಿಂದ 10 ನಿಮಿಷದ ಒಳಗಡೆ ನೀವು ನಿಮ್ಮನ್ನು ಕಾಪಾಡ್ಕೊಳ್ಬೇಕು, ಅಂದರೆ ರಕ್ಷಣೆ ಮಾಡಿಕೊಳ್ಬೇಕು. ಒಂದು ವೇಳೆ ನೀವೆಲ್ಲಾದರೂ ಹೊರಗಡೆ ಇದ್ದಿದ್ದೇ ಆದಲ್ಲಿ ಅಲ್ಲಿಂದ ಎಲ್ಲಿ ನೀವು ಹೋಗಬೇಕು, ಎಲ್ಲಿ ಸೇಫ್, ಎಲ್ಲಿ ಲ್ಯಾಂಡ್ ಆಗಬೇಕು ಅಲ್ಲ, ಅಲ್ಲಿ 10 ನಿಮಿಷ ಮಾತ್ರ ನಿಮಗೆ ಅವಕಾಶ ಇರುತ್ತೆ, ಅಷ್ಟರೊಳಗಡೆ ಹೋಗಬೇಕು ಅಂತೇಳಿ. ಆ ರೀತಿಯ ಒಂದು ಎಚ್ಚರಿಕೆ. ಬಟ್ ಪಾಕಿಸ್ತಾನದಿಂದ ಪ್ರಮುಖವಾಗಿ ಬೆಂಗಳೂರು ನಮ್ಮ ರಾಜ್ಯ ಅಂತ ಬಂದಾಗ ತೀರಾ ಕಡಿಮೆನೇ. ಬಟ್ ಹೇಳೋಕ್ಕಾಗಲ್ಲ, ಬೆಂಗಳೂರು ಟಾರ್ಗೆಟ್ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಲ್ಲ, ಪಾಕಿಸ್ತಾನದಿಂದ ಒಂದು ವೇಳೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಬೆಂಗಳೂರಿಗೆ ಬಂದಿದ್ದೇ ಆದಲ್ಲಿ ಆ ಪಾಕಿಸ್ತಾನದಿಂದ ಗುಜರಾತ್ಗೆ ಬರುವಷ್ಟರಲ್ಲಿ ನಮ್ಮ ಬೆಂಗಳೂರಲ್ಲಿ ಇರುವಂಥ ನೌಕೆ ಸೇನೆಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಆದರೆ ಎಚ್ಚೆತ್ಕೊಳ್ಬೇಕಾಗತ್ತೆ, ಜನ ಜಾಗೃತರಾಗಿರಬೇಕಾಗತ್ತೆ. ಸೊ ಆ ಕೆಲಸವನ್ನು ಭಾರತೀಯ ಸೇನೆ, ಬೇರೆ ಬೇರೆ ಇಲಾಖೆಗಳು, ಪೊಲೀಸ್ ಇಲಾಖೆ ಅದೆಲ್ಲವೂ ಕೂಡ ಮಾಡ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಪ್ರಯೋಗ ನಡೆಯುತ್ತೆ. 4 ಗಂಟೆಗೆ ಸೈರನ್ ಪ್ರಯೋಗ ಶುರುವಾಗುತ್ತೆ. ವಯಸ್ಸಾದವರು ಯಾವ ರೀತಿಯಾಗಿ ಈ ಸಮಯದಲ್ಲಿ ಹೇಗಿರಬೇಕು, ತಮ್ಮನ್ನು ತಾವು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಆರಂಭ ಆಗುತ್ತೆ.